ಅವರು ಆಚರಣೆ ಮಾಡೋದಕ್ಕಿಂತ ಮುಖ್ಯವಾಗಿ ಜನ ಎಲ್ಲ ಸೇರಿ ಅವ್ರಿಗೆ ಆಶೀರ್ವಾದ ಮಾಡ್ತವ್ರೆ. ಗೋಪಾಲ್ ಕೃಷ್ಣ, ವೆಂಕಟೇಶು, ದಾಮೋದರು, ಕೃಷ್ಣಮೂರ್ತಿ ಎಲ್ಲರೂ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಅವರಿಗೆ ದೇವರ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸತಿಪತಿ ಇಬ್ಬರಿಗೂ ಕೂಡ ಒಳ್ಳೆಯದು ಮಾಡಲಿ, ಒಳ್ಳೆಯ ಉನ್ನತ ಸ್ಥಾನವನ್ನು ಸಿಕ್ಕುವಾಗಲಿ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸೋಮಶೇಖರ್ ಅವರು ಎಲ್ಲ ರೀತಿಯ ಸಂಚಾರವನ್ನು ನಡೆಸ್ತಾರೆ. ಅದೇ ರೀತಿ ಕರ್ನಾಟಕ ಒಬ್ಬ ಧೀಮಂತ ನಾಯಕನಾಗಿ ಹೊರಬರಲಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ಯಾರೇ ಒಂದು ವ್ಯಕ್ತಿಯಾದರೂ ಕೂಡ ಅವರು ಕೆಲಸಗಳಲ್ಲಿ ಮತ್ತು ಅವರು ನಡೆಯುವ ರೀತಿಯಲ್ಲಿ ಸೋಮಶೇಖರ್ ಅವರು ಅಷ್ಟೇ ಬಹಳ ಎಲ್ಲರ ಜೊತೆಯಲ್ಲಿ ಬೆರೆತು ಸಹಬಾಳ್ವೆಯಾಗಿ ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ದೇವರು ಇನ್ನಷ್ಟು ಆಯುಷ್ ಹೆಚ್ಚಾಗಿ ಕೊಡಲಿ ಮತ್ತು ಅಧಿಕಾರವನ್ನು ಕೊಡಲಿ ಅಂತ ಮತ್ತೊಮ್ಮೆ ನಾನು ಶುಭವನ್ನು ಕೊಡ್ತಾ ಇದ್ದೀನಿ. ಯಾರೇ ಆಗಲಿ ಪ್ರೀತಿ ವಿಶ್ವಾಸ ಇದ್ದರೆ ಎಲ್ಲರೂ ಕೂಡ ನಮ್ಮ ಬಳಿ ಬರ್ತಾರೆ. ಹಾಗಾಗಿ ಈ ಒಂದು ಜನನೇ ಇದಕ್ಕೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನೆಲ್ಲ ಕೂಡ ಅವರು ತಮ್ಮ ಜೊತೆಗೆ ಕರ್ಕೊಂಡು ಎಲ್ಲ ರೀತಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಮತ್ತೆ ಅವರು ಇನ್ನಷ್ಟು ಉನ್ನತ ಅಧಿಕಾರಕ್ಕೆ ಏರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದೆಲ್ಲ ಆತ್ಮೀಯ ಸ್ನೇಹಿತರು, ವಾರ್ಡಿನ ನಾಗರಿಕರು, ನಮ್ಮ ಮಾತೆಯರು, ಎಲ್ಲರೂ ಬಂದು ನಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಪಟ್ಟಿದ್ದಾರೆ. ಅದೇ ರೀತಿ ಈ ಒಂದು ಹುಟ್ಟುಹಬ್ಬದಲ್ಲಿ ಕಾರ್ಡಿಯೋ ಹಾಸ್ಪಿಟಲ್ ಇಂದ ನಾವು ವೈದ್ಯಕೀಯ ತಪಾಸಣೆಯನ್ನು ಮಾಡಿದ್ವಿ. ಪೌರ ಕಾರ್ಮಿಕರು ಬಂದಿದ್ರು, ಅವ್ರಿಗೆಲ್ಲ ಸನ್ಮಾನ ಮಾಡಿ ಅವ್ರಿಗೆ ಬೆಡ್ಶೀಟ್ ಕೊಡುವಂಥದ್ದು, ಮಹಿಳೆಯರಿಗೆ ಸೀರೆ ಕೊಡುವಂಥದ್ದು, ಮಕ್ಕಳಿಗೆ ಬ್ಯಾಗ್ ಕೊಡುವಂಥದ್ದು. ಈ ಒಂದು ಹುಟ್ಟುಹಬ್ಬದಲ್ಲಿ ಅವರೆಲ್ಲರಿಗೂ ಏನೋ ಒಂದು ಸಹಾಯ ಹಸ್ತವನ್ನು ಕೊಡಬೇಕು, ಮಾಡಬೇಕು ಅಂತೇಳಿ ಹುಟ್ಟುಹಬ್ಬದ ಆಚರಣೆ ಮಾಡಿದ್ವಿ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ವಾರ್ಡ್ನವರು ನಾವೇನು ಹುಟ್ಟುಹಬ್ಬವನ್ನ ಇಷ್ಟು ಅದ್ದೂರಿಯಾಗಿ ಏನು ಮಾಡ್ಕೋಬೇಕಂತ ಅದು ಕಾರ್ಯಕರ್ತರು ಇಲ್ಲ ಮಾಡ್ಕೊಳ್ಳಬೇಕು ಅಂತೇಳಿ ಪ್ರೀತಿ ವಿಶ್ವಾಸದಲ್ಲಿ ಬೆಲೆ ಕಟ್ಟಕ್ಕಾಗಿದೆ ಮಾಡಿದ್ದಕ್ಕೆ ನಾವು ಹುಟ್ಟುಹಬ್ಬವನ್ನ ನಾನು ನಮ್ಮ ಶ್ರೀಮತಿಯವರು ಅವರ ಜೊತೆನಲ್ಲೇ ನಾನು ಆಚರಣೆಯನ್ನ ಮಾಡ್ಕೊಳ್ತೇನೆ. ಸರ್, ಇವತ್ತು ಹುಟ್ಟುಹಬ್ಬಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಮತ್ತು ವಿದೇಶಿಗಳು ಬಂದಿದ್ರು. ನಾವು ಕೂಡ ಕೆಲವೊಂದಷ್ಟು ಬೈಕ್ಸ್ಗಳು ಸಂದರ್ಭದಲ್ಲಿ ಹೇಳ್ತಿದ್ರು, ಮುಂದಿನ ದಿನದಲ್ಲಿ MLA ಆಗ್ಬೇಕು, ಕಾರ್ಪೊರೇಟ್ ಈ ತರ ಎಲ್ಲ ಸಾಕಷ್ಟು ಅವರ ಒಂದು ಇದರೊಂದು ಮೇಯರ್ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ರೀತಿಯ ಒಂದು ವ್ಯಕ್ತಪಡಿಸಿದೆ. ನಾವು 2 ಬಾರಿ ಕಾರ್ಪೊರೇಟರ್ ಆಗಿದ್ರು, ಶ್ರೀಮತಿಯವರು 1 ಬಾರಿ ಕಾರ್ಪೊರೇಟರ್ ಆಗಿದ್ರು. ನಾನು ಮೇಜರ್ ವರ್ಕ್ಸ್ ಕಮಿಟಿ ಚೇರ್ಮನ್ ಸಹ BBMP ಆಗಿತ್ತು. ಇವತ್ತು ರಾಜ್ಯದಲ್ಲಿ OBC ಪ್ರಧಾನ ಕಾರ್ಯದರ್ಶಿಯಾಗಿ ಕೆಳ ಹಂತದಿಂದ ನಮ್ಮ ಗುರುಗಳು PN ವಿಜಯ್ ಕುಮಾರ್ ಅವರು, ಅನಂತ್ ಕುಮಾರ್ ಅವರು ನಮ್ಮಲ್ಲಿ ಯಾವ ರೀತಿಯಲ್ಲಿ ಬೆಳೆಸಿದ್ರು ಬೆಳವಣಿಗೆ ನಮ್ಮ ಸ್ನೇಹಿತರು ಶಾಸಕರಾಗಿದ್ದಾರೆ ಸಹ ವಿಜಯ್ ಕುಮಾರ್ ಗರಡಿನಲ್ಲೇ ಪಳಗಿದ್ದು ಅಂತ ನಮ್ಗೆ ಅವ್ರು ಹೇಳ್ಕೊಟ್ಟಿರೋದು ಜನಸೇವೆ ಮಾಡಿರೋದು. ಜನ ನಮ್ಮನ್ನ ಪ್ರೀತಿಸೋ ತರ ನಾವು ನಡ್ಕೋಬೇಕು. ನಾವು ಸೇವೆ ಮಾಡಿದಾಗ ಅವರೇ ನಮ್ಮನ್ನ ಗೌರವಿಸ್ತಾರೆ ಅನ್ನೋದು ನಮ್ಗೆ ಹಾಕಿಕೊಟ್ಟ ಹಾದಿ. ಹಾಗಾಗಿ ಒಂದು ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡ್ಕೊಳ್ತೇವೆ. ಸಹಜ ಪ್ರತಿ ಸತಿ 2 ಸತಿ 3 ಸತಿ ಕಾರ್ಪೊರೇಟ್ ಆದ್ಮೇಲೆ ನಮ್ಮ ಅಭಿಮಾನಿಗಳು ಬಯಸ್ತಾರೆ, ಬೇರೆ ಯಾವ್ದಾರ ಒಂದು ಕ್ಷೇತ್ರ ವಿಚಾರ ಅಂತಾರೆ, ಎಲ್ಲ ಮೇಯರ್ ಆಗಿ ಅಂತ ಬಹಳಷ್ಟು ಜನ ಹೇಳಿದ್ರು. ನನಗೆ ಸರಿ ಮೇಯರ್ ತಪ್ಪು, ಡೆಪ್ಯೂಟಿ ಮೇಯರ್ ತಪ್ಪು, ಆಡಳಿತ ಪಕ್ಷದ ನಾಯಕನಾಗಿ ತಪ್ಪಿದೆ, ಎಲ್ಲವೂ ತಪ್ಪಿದೆ. ಎಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ. ಅವರೆಲ್ಲರಿಗೂ ನಿರಾಸೆ ಇದೆ. ಒಂದ್ಸತಿ ಆಗ್ಬೇಕು, ನಮ್ಮ ವಾರ್ಡಲ್ಲಿ ನಮ್ಮ ಸೋಮಶೇಖರ್ ಸಹ ಒಂದ್ಸತಿ ಆಗ್ಬೇಕು BBMP ಆಸೆ ಇದೆ. BBMPನೇ ಎಲ್ಲ ಸರ್ಕಾರಗಳು ಸೇರಿ ಇವತ್ತು BBMPನೇ ರೀತಿಯಲ್ಲೇ ಅದನ್ನು ಮುಗಿಸ್ಬಿಟ್ಟು ಗ್ರೇಟರ್ ಬೆಂಗಳೂರು ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಅವಕಾಶ ಕೊಡುತ್ತೆ ಅದು ಕೆಲಸ ಮಾಡೋದು ದೇವರು ಕೊಡಬೇಕು, ಅದಾಗ್ಬೇಕು. ಹಾಗಾಗಿ ಇವತ್ತು ನಾನು ಅದನ್ನು ಬಹಳ ಜನ ಹೇಳಿದ್ದಾರೆ. ಅವರೆಲ್ಲರಿಗೂ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಕೋಟಿ ವಂದನೆಗಳು. ಅದೇ ರೀತಿ ಇವತ್ತು ಸಾಕಷ್ಟು ಜನ ಎಲ್ಲರೂ ಬಂದಿದ್ದಕ್ಕೆ ಏನು ಯಾರಿಗೇನು ಇನ್ವಿಟೇಷನ್ ಕೊಟ್ಟಿಲ್ಲ. ಅದೇ ಇದೊಂದು ತಕ್ಷಣ ಬಂದ್ರು, ಬಹಳ ಜನ ಬಂದ್ರು, ಅದೆಲ್ಲ ಹಾರೈಸಿದ್ದಾರೆ. ಬಹಳ ಸಂತೋಷ. ನಮ್ಮ ಶ್ರೀಮತಿ ಭಾರತಿ ಸಂಶಯಗಳಿದ್ದಾರೆ, ಎಲ್ಲರೂ ನಮ್ಮ ಪ್ರಮುಖರು ಗೋಪಾಲ್ ಕೃಷ್ಣ ಅವರಿದ್ದಾರೆ, ಮಂತ್ರಾಜ್ ಅವರಿದ್ದಾರೆ, ನಮ್ಮ ವಿಜಯ ಕರ್ನಾಟಕ ಸೇನೆ ಮಹೇಶ್ ಅವರಿದ್ದಾರೆ, ಹಾಗೆ ನಮ್ಮ ವಾರ್ಡಿನ ಅಧ್ಯಕ್ಷರು ದಾಮೋದರ್ ಅವರು, ವೆಂಕಟೇಶ್,
ಗೋಪಾಲಕೃಷ್ಣ ಅವರು, ಸುಬ್ಬಣ್ಣವರು, ನಾಗರಾಜ್, ಈ ತರ ಸಾಕಷ್ಟು ಜನ ಎಲ್ಲ ಹೇಗೆ ನಾವು ಟೀಮ್ ಕಟ್ಟೋದು ಆ ಟೀಮಲ್ಲಿ ಇರುವಂತ ಸದಸ್ಯರು ಅದೇ ಪ್ರೀತಿ ವಿಶ್ವಾಸದಲ್ಲಿ ಇದ್ದೀವಿ. ಹಂಗಾಗಿ ಅವ್ರೆಲ್ಲರಿಗೂ ಮತ್ತೊಮ್ಮೆ ಮತ್ತೆ ಈ ಕಾರ್ಯಕ್ರಮ ನನಗೆ ಗೊತ್ತೇ ಇರಲಿಲ್ಲ ಎಷ್ಟು ದೊಡ್ಡದಾಗಿ ಮಾಡ್ತಾರೆ. ಊರಲ್ಲಿ ಪಾಪ ಶ್ರೀಮತಿ ಕಾಶಿಗೆ ಹೋಗಿ ಹೋಗ್ಲೇ ಇದೆಲ್ಲ ಪ್ಲಾನ್ ಮಾಡ್ತೀವಿ. ಏನೇ ನಮ್ಮ ಶಾಸಕರದ್ದು ಚೆನ್ನಾಗೈತೆ, ನಮ್ಮ ಅಭಿಮಾನಿಗಳು ಹುಟ್ಟುಹಬ್ಬ ಮಾಡಿದಾಗ ಚೆನ್ನಾಗಾಗತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಹಾಗಾಗಿ ಅವ್ರಿಗೆಲ್ಲರಿಗೂ ಮಾಡ್ತಾರೆ ಅಭಿನಂದನೆ. ವಿಶೇಷವಾಗಿ ಇವತ್ತು ನಮಗೆ ಉಚಿತವಾಗಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿದಂತಹ ಕಾರ್ಡಿಯೋ ಹಾಸ್ಪಿಟಲ್ ಡಾಕ್ಟರ್ ನಾಗೇಶ್ ಅವರು ಮತ್ತೆ ಸುಮನ್ ಅವರು, ನಾನು ರಾಜ್ಯೋತ್ಸವ ಸಮಾರಂಭದಲ್ಲೂ ಸಹ ಅವ್ರನ್ನ ಕರೆದಿದ್ದೆ. ಅವತ್ತು ನೀವು ಟಿಪ್ಸ್ ಕೊಡಿ. ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಏನು ಎತ್ತ ಅಂತೇಳಿ ನಾನು ಕೇಳ್ಕೊಂಡಾಗ ಸಾಕಷ್ಟು ಕಳೆದ ರಾಜ್ಯೋತ್ಸವದಲ್ಲಿ ಸಾಕಷ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇವತ್ತು ಅವತ್ತು ಹೇಳಿದ್ದೆ, ನೀವು ವೈದ್ಯಕೀಯ ತಪಾಸಣೆ ಅಲ್ಲಲ್ಲಿ ಮಾಡ್ಬೇಕಿಲ್ಲ, ಬಡವರು ಇರ್ತಾರೆ, ಸಾಕಷ್ಟು ಜನ ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ. ಕೋವಿಡ್ ಬಂದ್ಮೇಲಂತೂ ಸಾಕಷ್ಟು ಆಟೋ ಚಾಲಕರಿಗಿರ್ಬೋದು, ಬಡವರಿಗೆ ಬಹಳ ಕಷ್ಟ ಆಗಿದೆ. ಅವ್ರಿಗೆಲ್ಲ ಒಂದು ಸಲಹೆ ಕೊಡ್ಬೇಕಂತ ಹೇಳಿದಾಗ ಅವತ್ತು ಅವ್ರಿಗೆ ಇಟ್ಟಂಗೆ ಇವತ್ತು ಒಂದು ವೈದ್ಯಕೀಯ ತಪಾಸಣೆ ಮಾಡಿದ್ದಾರೆ. ಡಾಕ್ಟರ್ ನಾಗೇಶ್ ಅವ್ರದ್ದು, ನಮ್ಮ ಮೇಡಮ್ ಅವ್ರಿಗೂ ಮತ್ತು ನಮ್ಮ ಅನುಪಮ ಡಾಕ್ಟರ್ ಅವರು ಮತ್ತೊಮ್ಮೆ ಅಭಿನಂದನೆ. ಎಲ್ಲರಿಗೂ ಸಹ ವಿಶೇಷವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರ ಅಭಿನಂದನೆಗಳು. ವಿಶೇಷವಾಗಿ ರಸ್ತೆ ಅವರು ಬಹಳ ಕಷ್ಟ ಆಗಿರ್ಬೋದು, ಮನೆಗಳಿಗೆಲ್ಲ ಏನ ಹೆಂಗಿರುತ್ತೆ ನಾಳೆ ಅದೇ ರೀತಿ ನಾವು ಸ್ವಚ್ಛತೆಯನ್ನು ಸಹ ಮಾಡಿ ಹೇಳಿದಾರ. ನಾವು ಮಾಡಿದ್ ನಾವೇ ಹೆಚ್ಚಬೇಕು ಅಂತ ಹೇಳಿದಾರಲ್ಲ, ನಾವೇ ಕ್ಲೀನ್ ಮಾಡ್ತೀವಿ. ಹೀಗಾಗಿ ಯಾರಿಗೂ ತೊಂದರೆ ಆಗಲ್ಲ. ಎಲ್ಲರಿಗೂ ಸರ್, ಬೆಂಗಳೂರು ಬೆಳೀತಾ ಇದೆ, ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತಾ ಇದೆ, ವಾರ್ಡ್ ವಿಂಗಡಣೆ ಆಗಿದೆ, ಎಲ್ಲ ಮತದಾರರ ಸಂಖ್ಯೆ ಕಡಿಮೆ ಆಗಿದೆ. ಯಾವ ರೀತಿ ವಾರ್ಡ್ ವಿಂಗಡಣೆ ಆಗಿದೆ? ಯಾವುದೇ ಸರ್ಕಾರ ಬಂದರೂ ಸಹ ಚುನಾವಣೆ ಮಾಡ್ಬೇಕಂತ ಅವ್ರ ಮನಸ್ಸಲ್ಲಿ ಏನಿಲ್ಲ. ಈಗಾಗಲೇ BBMP ನಲ್ಲಿ 198 ವಾರ್ಡ್ ಇತ್ತು, ಸದಸ್ಯರು ಇದ್ದಿದ್ದು ನಿಜವಾಗ್ಲೂ ಬೆಂಗಳೂರಿಗೆ ಒಳ್ಳೆ ಹೆಸರು ತಂದಿರೋ ಕೆಲಸ ಆಗಿದೆ. ಚುನಾವಣೆ ಮಾಡಬಾರ್ದು, ಯಾವ್ದು ಸದಸ್ಯರೇ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವರು BBMP ಅದನ್ನ ಮುಗಿಸ್ಬಿಟ್ರು. ಇವತ್ತು ಗ್ರೇಟರ್ ಬೆಂಗಳೂರು ಅಷ್ಟೇ, ಸುಮ್ಮನೆ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಚುನಾವಣೆ ಮುಂದೆ ಹಾಕೋದೇ ಒಂದು ಹುನ್ನಾರ ಆಗುತ್ತೆ. ಚುನಾವಣೆ ಮಾಡಬೇಕು ಅನ್ನೋದಿಲ್ಲ. ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಸ್ಥಿತಿ ತಾವೆಲ್ಲ ನೋಡಿದ್ರೆ ಅವ್ರಿಗೆ ನಾವು ಮುಂದೆ ಗೆಲ್ತೀವಿ ಅನ್ನೋದು ಅವ್ರಿಗೇನು ಭರವಸೆ ಇಲ್ಲ. ನಮಗೂ ಭರವಸೆ ಇಲ್ಲ, ಚುನಾವಣೆ ಮಾಡ್ತಾರೆ ಅಂತ ನಮ್ಗೇನು ಭರವಸೆ ಇಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ನಾವು ಏರಿಯಾಗಳನ್ನ ಸೇರಿಸ್ಕೊತಾ ಇದೀವಿ ಅಂತ ಸೊಬು ಬೆಳ್ಕೊಂಡು ಕ್ಯಾಬಿನೆಟ್ ಅಲ್ಲಿ ಇರ್ಬೋದು, ಅಧಿವೇಶನದಲ್ಲಿ ಇದನ್ನ ಅಧಿವೇಶನದಲ್ಲಿ ಇಟ್ಟು ಅದನ್ನ ಮುಂದುವರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರಿಗೂ ಚುನಾವಣೆ ಮಾಡಕ್ ಮನ್ಸಿಲ್ಲ. ಯಾಕಂದ್ರೆ ಕೆಳ ಹಂತದ ಸೆಕೆಂಡ್ ಲೈನ್ ಲೀಡರ್ ಬರಬಾರ್ದು, ಇವ್ರಿಗೆ ನಾವೇ ಇರಬೇಕು, ಬೆಂಗಳೂರಿನಲ್ಲೆಲ್ಲ ನಾವೇ ಓಡಾಡಬೇಕು ಅನ್ನೋದು ಅವರ ಮನಸ್ಸಲ್ಲಿ ಇದೆ ಅನ್ಸುತ್ತೆ. ಹಾಗಾಗಿ ಚುನಾವಣೆ ಮಾಡ್ತಾ ಇಲ್ಲ. ಚುನಾವಣೆ ಮಾಡಿದ್ರೆ ಬೆಂಗಳೂರು ಈ ಸ್ಥಿತಿನಲ್ಲಿ ಇರ್ತಾರೆ. ಕಾರ್ಪೊರೇಟರ್ಗೆ ತಂದೆ ಆದಂತ ಕೆಲಸ ಮಾಡ್ಬೇಕು ಅಂತ ಅವ್ರ ಇಚ್ಛೆ ಇರ್ತದೆ. ನಮ್ಮ ವಾರ್ಡ್ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಪೈಪೋಟಿ ಮೇಲೆ ಕೆಲಸ ಮಾಡ್ತಾರೆ. ಹಾಗಾಗಿ ಕಾರ್ಪೊರೇಟರ್ಗಳು ಇದ್ದಿದ್ರೆ ಬೆಂಗಳೂರಿಗೆ ಒಳ್ಳೇದಾಗ್ತಾ ಇತ್ತು. ದೇವರು ಯಾರ್ಯಾರು ಸರ್ಕಾರ ನಡೆಸಿದ್ರು ಅವ್ರಿಗೆಲ್ಲರೂ ದೇವರು ಭಗವಂತ ಒಳ್ಳೆ ಬುದ್ಧಿ ಕೊಡಲಿ, ಮುಂದಿನ ದಿನಗಳಲ್ಲಿ ಚುನಾವಣೆ ಮಾಡಲಿ ಅನ್ನೋದು ನನ್ನ ಆಸೆ.